ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೈರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodayafundation.inಗೆ ಲಾಗಿನ್ ಆಗಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ಅಪೆಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ನೋಡ್ತಾ ಹೋಗೋಣ. ಯಾಕೆ ಇದು ನ್ಯೂಸ್ನಲ್ಲಿ ಇದೆ? ಸೊ ಇದಕ್ಕೂ ಈ ಒಂದು ಬಾಡಿ ಏನಿದೆ ಅಪೆಕ್, ದಟ್ ಈಸ್ ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್, ಇದಕ್ಕೂ ಮತ್ತು ಭಾರತಕ್ಕೂ ಏನು ಸಂಬಂಧ ಇರೋವಂಥದ್ದು, ಈ ಎಲ್ಲದ್ರ ಬಗ್ಗೆನೂ ಕೂಡ ನಾವು ಇಂದಿನ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಅಂತೀವಿ. ಯಾಕೆ ಅಂತಂದರೆ ನಾವು ಪ್ರಿಲಿಮ್ಸ್ನಲ್ಲಿ ನೋಡೋದಾದರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಇಂಟರ್ನ್ಯಾಷನಲ್ ಬಾಡಿ ಯಾವುದೇ ಇದ್ರೂ ಕೂಡ ಸೊ ಅದನ್ನು ಯೂಶಲಿ ನಮ್ಮ ಪ್ರಿಲಿಮ್ಸ್ನಲ್ಲಿ ಕೇಳ್ತಾರೆ. ಸೊ ವೆದರ್ ಇಂಡಿಯಾ ಇಸ್ ಅ ಮೆಂಬರ್ ಆರ್ ನಾಟ್, ಅದರ ಫಾರ್ಮೇಷನಿನ ಮುಖ್ಯ ಉದ್ದೇಶ ಏನು, ಎಷ್ಟು ಕಂಟ್ರೀಸ್ಗಳನ್ನು ಆ ಒಂದು ಕೋಆಪರೇಷನ್ ಅಥವಾ ಇಂಟರ್ನ್ಯಾಷನಲ್ ಬಾಡಿ ಒಳಹೊಂದಿದೆ, ಈ ಎಲ್ಲ ಮಾಹಿತಿಯನ್ನು ನಾವು ಪ್ರಿಲಿಮ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗೆ ಮೇನ್ಸ್ ಓರಿಯೆಂಟೆಡ್ ಬಂದಾಗ ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಅಫೇರ್ಸ್ ಇಸ್ ಒನ್ ಆಫ್ ದ ಮೇನ್ ಸಬ್ಜೆಕ್ಟ್ಸ್ ಅಂತೀವಿ ನಮ್ಮ ಮೇನ್ಸ್ನಲ್ಲಿ. ಈ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಬಂದಾಗ ಅಲ್ಲಿ ಆಗುವಂತಹ ಹಲವಾರು ವಿಷಯಗಳ ಬಗ್ಗೆ, ಏನೇ ವಿಷಯಗಳಾದರೂ ಕೂಡ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಹಾಗಾಗಿ ಸೊ ಇದು ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಎರಡೂ ಪಾಯಿಂಟ್ ಇಂದ ನಮಗೆ ಈ ಒಂದು ಟಾಪಿಕ್ ಏನಿದೆ ಇವತ್ತು ಅಪೆಕ್ ಅನ್ನುವಂಥದ್ದು, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈಗ ಈ ಅಪೆಕ್ ಅನ್ನುವಂಥದ್ದು ಏನಕ್ಕೆ ನ್ಯೂಸ್ನಲ್ಲಿ ಇದೆ ಅಂತ ಹೇಳೋದಾದ್ರೆ, ಮೊದಲಿಗೆ ನೋಡೋದಾದ್ರೆ ಅಪೆಕ್ ಅಂತ ಅನ್ನೋದಾದ್ರೆ ಅದನ್ನ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ತೀವಿ ಅಪೆಕ್ ಅಂತ ಅಂದರೆ. ಸೊ ಯೂಶಲಿ ಇದು ರೀಸೆಂಟಾಗಿ ಯಾಕೆ ನ್ಯೂಸ್ನಲ್ಲಿ ಇದ್ದಿದ್ದು ಅಂತ ಅಂದರೆ, ಸೊ ಇದರ ವರ್ಚುವಲ್ ಮೀಟಿಂಗ್ ಅಂತ ಅಂದರೆ ಥ್ರೂ ವಿಡಿಯೋ ಕಾನ್ಫರೆನ್ಸ್ ಅಥವಾ ಥ್ರೂ ಡಿಜಿಟಲ್ ಡಿವೈಸ್ಗಳ ಮೂಲಕ ಮೀಟಿಂಗನ್ನು ಹೆಲ್ಡ್ ಮಾಡೋ ಅಂಥದ್ದು. ಸೊ ರೀಸೆಂಟಾಗಿ ಈ ಅಪೆಕ್ ಮೀಟಿಂಗನ್ನು ವರ್ಚುವಲ್ ಆಗಿ ಹೆಲ್ಡ್ ಮಾಡಿದ್ದಾರೆ. ಹಾಗಾಗಿ ಇದು ರೀಸೆಂಟಾಗಿ ನ್ಯೂಸ್ನಲ್ಲಿರೋ ಅಂಥದ್ದು. ಈ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ವರ್ಚುವಲ್ ಮೀಟಿಂಗ್ನಲ್ಲಿ ಟೋಟಲ್ ಆಗಿ 21 ದೇಶಗಳು ಭಾಗಿಯಾಗಿದ್ದಾರೆ. ಮೆಂಬರ್ ಅಂತಂದರೆ ಇಲ್ಲಿ ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ವರ್ಚುವಲ್ ಮೀಟಿಂಗ್ ಅಪೆಕ್ ವರ್ಚುವಲ್ ಸಮ್ಮಿಟ್ ರೀಸೆಂಟಾಗಿ ನ್ಯೂಸ್ನಲ್ಲಿರೋ ಅಂಥದ್ದು. ಹಾಗಿದ್ರೆ ಈ ಬಾರಿ 2020 ಮೀಟಿಂಗನ್ನು ಯಾವ ಒಂದು ದೇಶ ವಹಿಸ್ಕೊಳ್ಳಲಾಗಿದೆ ಅಂತ ಹೇಳಿದರೆ, ಈ ಮೀಟಿಂಗನ್ನು ಹೋಸ್ಟ್ ಮಾಡಿದಂಥದ್ದು ಮಲೇಷಿಯಾ ಅಂತ ಹೇಳ್ತೀವಿ. ಸೊ ಇದು ನೆನಪಿನಲ್ಲಿ ಇರ್ಬೇಕು ನಮಗೆ. ಸೊ ಅಪೆಕ್ 2020 ವರ್ಚುವಲ್ ಸಮ್ಮಿಟ್ ಅನ್ನ ಕಂಡಕ್ಟ್ ಮಾಡಿದ್ದು ಅಥವಾ ಹೋಸ್ಟ್ ಮಾಡಿದ್ದು ಮಲೇಷಿಯಾ ಅಂತ ಹೇಳ್ತೀವಿ. ಹಾಗೇನೇ ಸೊ ನೆಕ್ಸ್ಟ್ ಇಯರ್ಸ್ ದಟ್ ಈಸ್ ಇದು 2020 ಸೊ ನಾವು ಮುಂಬರೋ ವರ್ಷ 2021 ಕೂಡ ವರ್ಚುವಲ್ ಸಮ್ಮಿಟೇ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ತಿಳಿದಿರೋ ಹಾಗೆ ಪ್ಯಾಂಡಮಿಕ್ ಸಿಚುವೇಶನ್ ಇರೋದ್ರಿಂದಾಗಿ. ಹಾಗಾಗಿ ಮುಂದಿನ ವರ್ಷದ ಒಂದು ವರ್ಚುವಲ್ ಮೀಟಿಂಗ್ ಅನ್ನ ನ್ಯೂಜಿಲೆಂಡ್ ಹೋಸ್ಟ್ ಮಾಡ್ತಿದೆ. ಸೊ ಇಟ್ ಈಸ್ ಆಲ್ರೆಡಿ ಫಿಕ್ಸ್. ಸೊ ನಮಗೆ ಇದು ನೆನಪಿನಲ್ಲಿ ಇರಬೇಕು. ಅಪೆಕ್ಕಿನ 2020 ವರ್ಚುವಲ್ ಸಮ್ಮಿಟ್ ಹೋಸ್ಟ್ ಮಾಡಿದಂಥದ್ದು ಮಲೇಷಿಯಾ, ಹಾಗೆ 2021 ಹೋಸ್ಟ್ ಮಾಡ್ತಿರೋಂಥದ್ದು ಇಟ್ ಈಸ್ ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಒಂದು ಕೀ ಪಾಯಿಂಟ್ಸ್ ಅನ್ನ ಅಂದ್ರೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಕೀ ಫೈಂಡಿಂಗ್ಸ್ ಅನ್ನ ನೋಡ್ತೀವಿ ಅನ್ನೋದು ತಿಳ್ಕೊಳ್ಳೋದಕ್ಕೂ ಮುನ್ನ ನಾವು ಈ ಅಪೆಕ್ ಅಂತ ಅಂದ್ರೆ ಏನು, ಸೊ ವೆದರ್ ಇಂಡಿಯಾ ಇಸ್ ಅ ಮೆಂಬರ್ ಆರ್ ನಾಟ್, ಯಾವಾಗ ಇದು ಫಾರ್ಮೇಷನ್ ಆಗಿದ್ದು, ಸೊ ಎಲ್ಲದ್ರ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗೋಣ. ಮೊದಲಿಗೆ ಅಪೆಕ್ ದಟ್ ಈಸ್ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಬಗ್ಗೆ ತಿಳಿಯೋದಾದ್ರೆ, ಇದನ್ನ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಸೊ 1989 ದಟ್ ಈಸ್ 1989 ಇದರ ಸ್ಥಾಪನೆ ಆಯಿತು. ಈ ಅಪೆಕ್ಕಿನ ಸ್ಥಾಪನೆ ಆಗಿದ್ದು. ಸೊ ಟೋಟಲಿ ಇದರಲ್ಲಿ 21 ದೇಶಗಳು ಕೂಡಿದೆ. ಸೊ ದಟ್ ಈಸ್ ಅಪೆಕ್ ಕೋಆಪರೇಷನ್ ಅಥವಾ ಇದರ ಫೋರಮ್ನಲ್ಲಿ ಈಗ ಟೋಟಲ್ ಆಗಿ 21 ದೇಶಗಳು ಇರುವಂಥದ್ದು. ಅದೇ ಮುಖ್ಯವಾಗಿ ನಾವು ನೋಡೋದಿದ್ರೆ ನಮ್ಮ ಭಾರತ ಏನಿದೆ, ಸೊ ಇಟ್ ಈಸ್ ನಾಟ್ ಅ ಮೆಂಬರ್ ಅಂತ ಹೇಳ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಪೆಕ್ ಅಲ್ಲಿ ನಮ್ಮ ಭಾರತ ಮೆಂಬರ್ ಆಗಿಲ್ಲ. ಹಾಗಿದ್ರೆ ಅದರ್ ಮೆಂಬರ್ ನೇಷನ್ಸ್ ನಾವು ನೋಡಿದ್ರೆ 21 ದೇಶಗಳನ್ನ ಆಸ್ಟ್ರೇಲಿಯಾ, ಬ್ರುನೈ, ಕೆನಡಾ, ಚೈನಾ, ಹಾಂಗ್ಕಾಂಗ್, ಇಂಡೋನೇಷ್ಯಾ, ಜಪಾನ್, ಸೌತ್ ಕೊರಿಯಾ, ಮಲೇಷಿಯಾ, ಮೆಕ್ಸಿಕೋ, ನ್ಯೂಜಿಲೆಂಡ್, ಪಪುವಾ ನ್ಯೂ ಗಿನಿಯಾ, ಪೆರು, ಫಿಲಿಪೈನ್ಸ್, ರಷ್ಯಾ, ಸಿಂಗಾಪುರ್, ಚೈನೀಸ್ ಟೈಪೆ, ಥೈಲ್ಯಾಂಡ್, ವಿಯೆಟ್ನಾಂ, ಯುನೈಟೆಡ್ ಸ್ಟೇಟ್ಸ್, ಇಷ್ಟು ದೇಶಗಳು ಕೂಡ ದಟ್ ಈಸ್ ಟೋಟಲ್ 21 ದೇಶಗಳು ಕೂಡಿ ಈ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅನ್ನು 1989 ಸ್ಥಾಪನೆ ಮಾಡಿದ್ದಾರೆ. ಸೊ ನಮಗೆ ತಿಳಿದಿರೋ ಹಾಗೆ ಇಟ್ಸ್ ಅ 21 ಮೆಂಬರ್ ಎಕಾನಮೀಸ್ ಅಂತ ಅಂತೀವಿ. ಆ್ಯಂಡ್ ಇದರ ಮುಖ್ಯ ಇಂಪಾರ್ಟೆನ್ಸ್ ಅನ್ನು ನಾವು ನೋಡೋದಿದ್ರೆ, ಸೊ ಟೋಟಲ್ ಆಗಿ ನಾವು ವರ್ಲ್ಡ್ ಎಕಾನಮಿಯಲ್ಲಿ ನೋಡಿದರೆ ಅರೌಂಡ್ 2.8 ಬಿಲಿಯನ್ ಪೀಪಲನ್ನು ಈ ಒಂದು 21 ದೇಶಗಳಲ್ಲಿ ಒಳಹೊಂದಿರುವಂಥದ್ದು. ಹಾಗೇನೇ ಈ ಒಂದು ಅಪೆಕ್ ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂತಂದರೆ, ನಮ್ಮ GDP ಏನಿದೆ ದಟ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ನಮ್ಮ ವರ್ಲ್ಡ್ GDPಯಲ್ಲಿ ಅಪ್ರಾಕ್ಸಿಮೇಟ್ಲಿ ನಾವು ಕನ್ಸಿಡರ್ ಮಾಡಿದರೆ 59% ಅಷ್ಟು
ವರ್ಲ್ಡ್ GDPಯನ್ನ ಈ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಸೊ ದಿಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಪ್ರಪಂಚದಲ್ಲಿ ಇರುವಂತಹ ವಹಿವಾಟುಗಳು ದಟ್ ಈಸ್ ಟ್ರೇಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ 49% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನ, ಸೊ ದಟ್ ಈಸ್ ಯೂಶಲಿ ಇದು 2015 ಒಂದು ಡೇಟಾದ ಪ್ರಕಾರ. ಸೊ 49% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಈ ಅಪೆಕ್ ಮಾಡ್ತಿದೆ. ದಿಸ್ ಈಸ್ ದ ಒನ್ ಆಫ್ ದ ಗ್ರೇಟ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು ಈ ಅಪೆಕ್ ಇಂದ. ದಟ್ ಈಸ್ ವರ್ಲ್ಡ್ GDPಗೆ 59%, ಹಾಗೇನೇ ವರ್ಲ್ಡ್ ಟ್ರೇಡಿಗೆ 49% ಕಾಂಟ್ರಿಬ್ಯೂಷನ್ ಕೇವಲ ಈ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಇಂದಾನೇ ಬರ್ತಿದೆ. ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನಂತರ ನೋಡೋದಿದ್ರೆ ನಮ್ಮ ಇಂಡಿಯಾ ಹಾಗೆ ಅಪೆಕ್ಕಿನ ಸಂಬಂಧ ಹೇಗಿದೆ ಅಂತ ಹೇಳಿದರೆ, ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಅಪೆಕ್ಕಿನ ಮೆಂಬರ್ ಇಂಡಿಯಾ ಆಗಿಲ್ಲ. ಸೊ ಈ ಇಂಡಿಯಾ ಅಪೆಕ್ಕಿನ ಮೆಂಬರ್ಶಿಪ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದೆ. ಆ್ಯಂಡ್ ಇನಿಷಿಯಲ್ ಸ್ಟೇಜಸ್ನಲ್ಲಿ ನಮ್ಮ ಇಂಡಿಯಾಗೆ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಆಸ್ಟ್ರೇಲಿಯಾ ಆ್ಯಂಡ್ ಪಪುವಾ ನ್ಯೂ ಗಿನಿಯಾ ಸಪೋರ್ಟನ್ನು ಕೊಟ್ಟಿದೆ. ಸೊ ಏನಕ್ಕೆ ಅಂತ ಹೇಳಿದರೆ ಅಪೆಕ್ಕಲ್ಲಿ ಇಂಡಿಯಾನೂ ಕೂಡ ಮೆಂಬರ್ಶಿಪ್ ಆಗಲಿ ಅಂತ ಹೇಳಿ ಇಷ್ಟು ದೇಶಗಳು ಕೂಡ ಸಪೋರ್ಟನ್ನು ಕೊಟ್ಟಿರೋಂಥದ್ದು. ಬಟ್ ಅಲ್ಲಿರುವಂತಹ ಅಫಿಷಿಯಲ್ಸ್ ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ, ನಮಗೆ ಅಪೆಕ್ನಲ್ಲಿ ನೇಮ್ ಇದೆ ಏಷ್ಯಾ ಪೆಸಿಫಿಕ್ ಅಂತ ಹೇಳಿ. ಸೊ ಮೇಯ್ನ್ ಆಗಿ ಇದು ಏಷ್ಯಾ ಆ್ಯಂಡ್ ಪೆಸಿಫಿಕ್ ರೀಜನ್ ಅನ್ನು ಒಳಹೊಂದಿರುವಂಥದ್ದು. ಈ ಒಂದು ರಿಕ್ವೆಸ್ಟ್ ಅನ್ನ ಏನು ಮೆಂಬರ್ಶಿಪ್ ಆಗಬೇಕು, ನಾವು ಕೂಡ ನಮ್ಮ ಭಾರತವೂ ಕೂಡ ಅಪೆಕ್ನಲ್ಲಿ ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಿತ್ತು. ಅದನ್ನ ಅಫಿಷಿಯಲ್ಸ್ ಅವರು ರಿಜೆಕ್ಟ್ ಅನ್ನ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಸೊ ನಮ್ಮ ಇಂಡಿಯಾ ಏನಿದೆ ಅದು ಈ ಪೆಸಿಫಿಕ್ ಓಷನ್ ಅನ್ನ ಬಾರ್ಡರ್ ಮಾಡ್ತಿಲ್ಲ. ಬಟ್ ಉಳಿದಂತಹ 21 ದೇಶಗಳು ಏನಿದೆ ಅಪೆಕ್ ಇಂದು, ಅದು ಈ ಒಂದು ಪೆಸಿಫಿಕ್ ಓಷನ್ ಅಂತ ಹೇಳ್ತೀವಿ, ಲಾರ್ಜೆಸ್ಟ್ ಓಷನ್ ಅಂತ ಹೇಳ್ತೀವಿ ದಿಸ್ ಪೆಸಿಫಿಕ್ ಓಷನ್ ಅನ್ನ. ಸೊ ಈ ಪೆಸಿಫಿಕ್ ಓಷನ್ ಅನ್ನ 21 ದೇಶಗಳು ಕೂಡ ಬಾರ್ಡರ್ ಮಾಡ್ತಿದೆ. ಬಟ್ ಇಂಡಿಯಾ ಈ ಪೆಸಿಫಿಕ್ ಓಷನ್ ಅನ್ನ ಬಾರ್ಡರ್ ಮಾಡ್ತಿಲ್ಲ. ಹಾಗಾಗಿ ಇಂಡಿಯಾವನ್ನ ಈ ಅಪೆಕ್ ದಟ್ ಈಸ್ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ನಲ್ಲಿ ಸೊ ಮೆಂಬರ್ಶಿಪ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದು ಡಿಕ್ಲರೇಷನ್ ಅನ್ನ ಮಾಡಿದ್ದು. ಬಟ್ ಏನಂತ ಅಂದ್ರೆ ಇಂಡಿಯಾನ ಸೊ ನವೆಂಬರ್ 2011 ನಲ್ಲಿ ಸೊ ಏನೇ ಒಂದು ಸಮ್ಮಿಟ್ ಆದ್ರೂ ಕೂಡ ಅಪೆಕ್ ನಲ್ಲಿ ಅಬ್ಸರ್ವರ್ ಆಗಿ ಇರ್ಬೋದು ಅಂತ ಹೇಳಿ ಸೊ ಇಂಡಿಯಾವನ್ನ ಅಪೆಕ್ ಇನ್ವೈಟ್ ಅನ್ನ ಮಾಡಿರುವಂಥದ್ದು. ದಟ್ ಈಸ್ ಇಲ್ಲಿ ಮೆಂಬರ್ಶಿಪ್ಗೂ ಕೂಡ ಅಬ್ಸರ್ವರ್ಗೂ ಕೂಡ ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇಂಡಿಯಾ ಈಸ್ ನಾಟ್ ಅ ಮೆಂಬರ್ ಬಟ್ ಇಂಡಿಯಾ ಈಸ್ ಅನ್ ಅಬ್ಸರ್ವರ್ ಅಂತ ಹೇಳ್ತೀವಿ. ಈ ಮೊದಲ ಬಾರಿ ಇನ್ವಿಟೇಷನ್ ಆಸ್ ಅನ್ ಅಬ್ಸರ್ವರ್ ಆಗಿ ತಗೊಂಡಿದ್ದು ನವೆಂಬರ್ 2011 ನಲ್ಲಿ ಅಪೆಕ್ ಇಂಡಿಯಾಗೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದು ಆಸ್ ಅ ಅಬ್ಸರ್ವರ್ ಆಗಿ ಅಪೆಕ್ ನಲ್ಲಿ ಇರ್ಬೋದು ಅಂತ ಹೇಳಿ. ಸೊ ಇದು ಇಂಡಿಯಾ ಆ್ಯಂಡ್ ಅಪೆಕ್ಕಿನ ಒಂದು ರಿಲೇಷನಿನ ಬಗ್ಗೆ, ಅದ್ರ ಮೆಂಬರ್ಶಿಪ್ಪಿನ ಬಗ್ಗೆ. ಹಾಗೆ ನಮ್ಮ ಇಂಡಿಯಾ ಏನಕ್ಕೋಸ್ಕರ ಅಪೆಕ್ನಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳೋದಕ್ಕೆ ಕೆಲವೊಂದು ರೀಸನ್ಸ್ಗಳು ಕೂಡ ನಮ್ಮಲ್ಲಿ ಇರುವಂಥದ್ದುಂಟು. ಸೊ ಮೊದಲಿಗೆ ನಾವು ನೋಡಿದರೆ ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಎಕಾನಮಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈಗ ನಾವು ಅಪೆಕ್ಕಿನ ನೋಡಿದರೆ ಸೊ ನಮಗೆ ಸೊ ನೋಡಿದಾಗ ವರ್ಲ್ಡ್ GDPಯಲ್ಲಿ 59% ಅಷ್ಟು, ಹಾಗೆ ವರ್ಲ್ಡ್ ಟ್ರೇಡ್ನಲ್ಲಿ 49% ಅಷ್ಟು ಕಾಂಟ್ರಿಬ್ಯೂಷನ್ ಕೇವಲ ಅಪೆಕ್ ರೀಜನ್ಸ್ಗಳಿಂದನೇ ಇರುವಂಥದ್ದು, ಈ ಕೋಆಪರೇಷನ್ನಲ್ಲಿರುವಂತಹ ಎಕನಾಮೀಸ್ಗಳಿಂದನೇ ಇರುವಂಥದ್ದು. ಅಕಸ್ಮಾತ್ ಏನಾದರೂ ಇಂಡಿಯಾನೂ ಕೂಡ ಈ ಅಪೆಕ್ನಲ್ಲಿ ಜಾಯಿನ್ ಆಯಿತು ಅಂತ ಅಂದರೆ ಸೊ ಇದು ಗ್ಲೋಬಲ್ ಎಕಾನಮಿಯಲ್ಲಿ ತನ್ನನ್ನು ತಾನು ರೆಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಅದಕ್ಕೆ ರೆಕಗ್ನಿಷನ್ ಕೂಡ ಸಿಗುತ್ತೆ. ಯಾಕೆ ಅಂತಂದರೆ ನಾವು ಅಪೆಕ್ಕನ್ನು ನಾವು ನೋಡಿದರೆ ಇದು ಒಂದು ಇಂಪಾರ್ಟೆಂಟ್ ಟ್ರೇಡಿಂಗ್ ಬ್ಲಾಕ್ ಆಗಿ ತನ್ನನ್ನು ತಾನು ಸೃಷ್ಟಿ ಮಾಡ್ಕೊಂಡಿದೆ ಇಡೀ ಪ್ರಪಂಚದಲ್ಲಿ, ಇಡೀ ಒಂದು ವರ್ಲ್ಡಲ್ಲಿ. ಹಾಗಾಗಿ ನಮ್ಮ ಇಂಡಿಯಾನೂ ಕೂಡ ಅಕಸ್ಮಾತ್ ಅಪೆಕ್ನಲ್ಲಿ ಜಾಯಿನ್ ಆದರೆ ಮೆಂಬರ್ ಆಗಿ ಸೊ ಇಟ್ ವಿಲ್ ಬಿ ಮೋರ್ ಇಂಟಿಗ್ರೇಟೆಡ್ ವಿತ್ ದ ಗ್ಲೋಬಲ್ ಎಕಾನಮಿ ಅಂತ ಹೇಳ್ತೀವಿ. ಏನು ಪ್ರಪಂಚದಲ್ಲಿರುವಂತಹ ಆರ್ಥಿಕತೆ ಇದೆ, ಆರ್ಥಿಕ ವ್ಯವಸ್ಥೆ ಇದೆ, ಅದಕ್ಕೆ ನಮ್ಮ ಇಂಡಿಯಾನೂ ಕೂಡ ಜಾಯಿನ್ ಆಗಿ ತನ್ನನ್ನು ತಾನು ಅದು ರೆಪ್ರೆಸೆಂಟ್ ಮಾಡ್ಕೊಬಹುದು ವರ್ಲ್ಡ್ ವೈಡ್ ಅನ್ನೋ ಒಂದು ಉದ್ದೇಶದಿಂದ. ಸೊ ಇಂಡಿಯಾ ಈ ಅಪೆಕ್ನಲ್ಲಿ ಜಾಯಿನ್ ಆದರೆ ಮೋರ್ ಅಡ್ವಾಂಟೇಜಸ್ಗಳನ್ನ ಗೇನ್ ಮಾಡುತ್ತೆ ಅಂತ ಹೇಳಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದು ಮೆಂಬರ್ಶಿಪ್ಪಿಗೆ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಯಾವೆಲ್ಲ ಕಂಟ್ರೀಸ್ಗಳು ಇದೆ, ಸೊ ದೇರ್ ಆರ್ ಮೋರ್ ದೆನ್ 21 ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಆ 21 ಎಕಾನಮೀಸ್ಗಳು ಏನಿದೆ ಅಪೆಕ್ನಲ್ಲಿ ಇರೋವಂಥದ್ದು ಅದೆಲ್ಲದು ಕೂಡ ಪೆಸಿಫಿಕ್ ರೀಜನನ್ನು, ಪೆಸಿಫಿಕ್ ಓಷನನ್ನು ಬಾರ್ಡರ್ ಮಾಡ್ತಿರೋವಂಥದ್ದು. ಸೊ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿರುವಂತಹ ಕಂಟ್ರೀಸ್ಗಳ ಜೊತೆ ಟ್ರೇಡ್ ಆ್ಯಂಡ್ ಎಕಾನಮಿಯಲ್ಲಿ ಬೆಟರ್ ಡೀಲನ್ನು ಮಾಡ್ಕೊಂಡು, ಹಾಗೆ ಅಲ್ಲಿ ಯಾವುದೇ ಬ್ಯಾರಿಯರ್ಸ್ಗಳಿಲ್ಲದೆ ಸೊ ನೆಗೋಷಿಯೇಷನ್ಗಳನ್ನು ಮಾಡಿ, ನೆಗೋಸಿಯೇಟ್ ಅಂತ ಅಂದರೆ ಯೂಶಲಿ ಮಾತುಕತೆಗಳು, ಯೂಶಲಿ ಡೀಲ್ಸ್ಗಳಾಗಿರ್ಬೋದು, ಅಗ್ರಿಮೆಂಟ್ಸ್ಗಳಾಗಿರ್ಬೋದು. ಸೊ ಈ ಒಂದು ಬಿಸ್ನೆಸ್ನಲ್ಲಿ ಬಾರ್ಗೇನಿಂಗ್ ಮಾಡ್ತಾ ಬೆಟರ್ ಡೀಲ್ಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಸೊ ತನ್ನ ಎಕಾನಮಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಪೆಕ್ ನಮ್ಮ ಇಂಡಿಯಾಗೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪೆಷಲಿ ಈ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ. ಹಾಗಾಗಿ ಇಂಡಿಯಾ ಅಪೆಕ್ಕಿಗೆ ಜಾಯಿನ್ ಆದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಸೊ ಇಂಡಿಯಾ ಏನು ಮಾಡ್ತು, ಮೆಂಬರ್ಶಿಪ್ಪನ್ನು ರಿಕ್ವೆಸ್ಟ್ ಮಾಡ್ಕೊತ ಅಪೆಕ್ನಲ್ಲಿ. ಸೆಂಡ್
ಈ ನಮಗೆ ಅಪೆಕ್ನಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಆಸ್ ವೆಲ್ ಆಸ್ ಅಪೆಕ್ಗೂ ಕೂಡ ಅಕಸ್ಮಾತ್ ನಮ್ಮ ಇಂಡಿಯಾವನ್ನ ಮೆಂಬರ್ ಆಗಿ ಅದು ಕನ್ಸಿಡರ್ ಮಾಡಿದ್ರೆ ಸೊ ಇಟ್ ಆಲ್ಸೋ ಹ್ಯಾಸ್ ಗಾಟ್ ಸಮ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಸೊ ಆ ಬೆನಿಫಿಟ್ಸ್ಗಳನ್ನು ನಾವು ನೋಡಿದ್ರೆ ಸೊ ಏನೆಲ್ಲ ಬೆನಿಫಿಟ್ಸ್ ಅಂತಂದರೆ ಯೂಶಲಿ ಅಪೆಕ್ನಲ್ಲಿ ಆಲ್ರೆಡಿ 21 ಮೆಂಬರ್ ಕಂಟ್ರೀಸ್ಗಳಿದೆ. ಇಫ್ ಇಂಡಿಯಾ ಅದರಲ್ಲಿ ಮತ್ತೊಂದಾಯಿತು ಅಂತಂದರೆ ಅದಕ್ಕೆ ಒಂದು ಆಲ್ಟರ್ನೇಟ್ ಮಾರ್ಕೆಟ್ ಸಿಗುತ್ತೆ, ಯೂಶಲಿ ಫಾರ್ ಲೇಬರ್ ಆಗಿರ್ಬೋದು, ಕನ್ಸ್ಯೂಮರ್ಸ್ಗಳು ಗ್ರಾಹಕರಿಗಾಗಿರ್ಬೋದು, ಅಥವಾ ಹೂಡಿಕೆ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ಗಳಿಗಾಗಿರ್ಬೋದು. ಹಾಗೇನೇ ಎಕನಾಮಿಕ್ ಆಂಬಿಷನ್ಸ್ಗಳನ್ನ ಒಂದು ಪ್ರದೇಶದಲ್ಲಿ ಎಕನಾಮಿಕ್ ಆಂಬಿಷನ್ಸ್ಗಳನ್ನು ಚೆಕ್ ಮಾಡೋದಕ್ಕೂ ಕೂಡ ಈ ಒಂದು ಇಂಡಿಯಾ ಆಲ್ಟರ್ನೇಟಿವ್ ಮಾರ್ಕೆಟ್ ಆಗಿ ಅಪೆಕ್ಕಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಂಡೋ ಪೆಸಿಫಿಕ್ ರೀಜನಿನ ಕೆಲವೊಂದು ಐಡಿಯಲ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ಗಳಾಗಿ ಏನಿದೆ ಸೊ ಅದು ಈ ಅಪೆಕ್ ತನ್ನಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡೀಲ್ ಏನಿದೆ ಅಕಸ್ಮಾತ್ ಅದು ಇಂಡಿಯಾನ ಪಾರ್ಟ್ನರ್ಶಿಪ್ ಆಗಿ ಮೆಂಬರ್ಶಿಪ್ ಆಗಿ ಕನ್ಸಿಡರ್ ಮಾಡಿಕೊಂಡ್ರೆ ಈ ಹೊಸ ಇಂಡೋ ಪೆಸಿಫಿಕ್ ಐಡಿಯಲ್ಸ್ಗಳಾಗಿರ್ಬೋದು, ಪ್ರಿನ್ಸಿಪಲ್ಸ್ಗಳನ್ನು ಅಪೆಕ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ 21ನೇ ಶತಮಾನದಲ್ಲಿ ಈ ಒಂದು ಎಕಾನಮಿ ಅಂತ ಏನು ಹೇಳ್ತೀವಿ, ಆರ್ಥಿಕತೆಯಲ್ಲಿ ಹೊಸ ಪುನರಾವರ್ತನೆಯನ್ನು ತರೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದು ಅಪೆಕ್ಕಿಗೆ ನಮ್ಮ ಇಂಡಿಯಾದಿಂದ ಬೆನಿಫಿಟ್ಸ್ ಆಗ್ತಿರೋ ಅಂಥದ್ದು. ಆ್ಯಂಡ್ ಈಗ ಕೀ ಪಾಯಿಂಟ್ಸನ್ನು ನೋಡ್ತಾ ಹೋದರೆ ಈಗಿಂದ ಒಂದು ವರ್ಚುವಲ್ ಸಮ್ಮಿಟ್ ಏನಾಯಿತು, ಸೊ ದಟ್ ಈಸ್ ಅಪೆಕ್ಕಿನ ವರ್ಚುವಲ್ ಸಮಿಟ್ ಏನಾಯಿತು, ಅದರಲ್ಲಿ ಕೀ ಫೈಂಡಿಂಗ್ಸ್ ಅಥವಾ ಕೀ ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಬಂದರೆ ಸೊ ಏನು ಫೈಂಡಿಂಗ್ಸನ್ನು ಹೇಳಿದ್ದಾರೆ ಅಂತಂದರೆ ಈ ವರ್ಷ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಸೊ ಗ್ರೋತ್ ರೇಟ್ ಏನಿದೆ ಅದು 2.7% ಡಿಕ್ರೀಸ್ ಆಗಿದೆ. ಸೊ ದಟ್ ಈಸ್ ಕಡಿತಗೊಂಡಿದೆ. ಬಟ್ 2009ನಲ್ಲಿ ಆ ಗ್ರೋತ್ ರೇಟ್ ಬಂದ್ಬಿಟ್ಟು 3.6% ಇತ್ತು. ಬಟ್ ಈ ವರ್ಷ ಏನಾಗಿದೆ ಅದು 2.7%ಗೆ ಕುಸಿದಿದೆ. ಸೊ ಆ್ಯಂಡ್ ಆಲ್ಸೋ ಈ ಅಪೆಕ್ಕಿನ ಫೋಕಸ್ ಏನಾಗಿದೆ ಇವಾಗ ಅಂತಂದರೆ ನಮಗೆಲ್ಲ ತಿಳಿದಿರೋ ಹಾಗೆ ಇವಾಗ ಪ್ಯಾಂಡಮಿಕ್ ಸಿಚುವೇಶನ್ ಇದೆ ಕೊರೋನಾ ವೈರಸ್ ಇಂದಾಗಿ. ಹಾಗಾಗಿ ಇಲ್ಲಿ ಅದಕ್ಕೋಸ್ಕರ ಅಫೋರ್ಡೆಬಲ್ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಸುವಂಥದ್ದು ಎಲ್ಲರಿಗೂ ಕೂಡ ಸೊ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸೊ ಲಭ್ಯ ಮಾಡುವಂಥದ್ದು ವ್ಯಾಕ್ಸಿನ್ ಅನ್ನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಹಾಗೇನೆ ಈ ಪ್ಯಾಂಡಮಿಕ್ ಕಂಡೀಷನ್ ಇಂದ ಏನು ಎಕನಾಮಿಕ್ ರೇಟ್ ಏನಿದೆ, ಎಕಾನಮಿ ಏನಿದೆ ಪ್ರತಿ ದೇಶದ್ದು ಕೂಡ ಕಡಿತವಾಗಿದೆ. ಸೊ ಆ ಎಕನಾಮಿಕ್ ರಿಕವರಿಯನ್ನ ಮಾಡುವಂಥದ್ದು, ಆ ಎಕನಾಮಿಕ್ ರಿಕವರಿಯ ರೇಟ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು ಈ ಒಂದು ಅಪೆಕ್ಸಿನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಈ ವರ್ಚುವಲ್ ಸಮಿಟ್ ಅಲ್ಲಿ ಮೇನ್ ಆಗಿದ್ದೇನೆ ಸೊ ಎಕನಾಮಿಕ್ ರಿಕವರಿಯನ್ನ ಹೇಗೆಲ್ಲ ಮಾಡ್ಬೋದು, ಹೇಗೆಲ್ಲ ಆಕ್ಸಿಲರೇಟ್ ಮಾಡ್ಬೋದು ಈ ರಿಕವರಿನ ಅಂತ ಹೇಳಿ ಮಾತುಕತೆಗಳಾಗಿದ್ದು. ಆ್ಯಂಡ್ ಆಲ್ಸೋ ಅಫೋರ್ಡಬಲ್ ವ್ಯಾಕ್ಸಿನ್ ಅನ್ನ ಹೇಗೆ ಪ್ರೊವೈಡ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಸೊ ಇದರ ಬಗ್ಗೆ ಅಪೆಕ್ ಮೀಟಿಂಗಿನ ಮೇನ್ ಫೋಕಸ್ ಇದ್ದಿದ್ದು. ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ದಟ್ ಇದು ಹಲವಾರು ಏರಿಯಾಸ್ಗಳಲ್ಲೂ ಕೂಡ ಫೋಕಸ್ ಅನ್ನ ಮಾಡಿದೆ. ಸೊ ಅದು ಯಾವ್ದು ಅಂತಂದ್ರೆ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ಡಿಜಿಟಲ್ ಎಕಾನಮಿ ಅಂಡ್ ಟೆಕ್ನಾಲಜಿಯಲ್ಲಿ ಸ್ಟ್ರಕ್ಚರಲ್ ರಿಫಾರ್ಮ್, ಎಕನಾಮಿಕ್ ಅಂಡ್ ಟೆಕ್ನಿಕಲ್ ಕೋಪರೇಷನ್ ಅಂಡ್ ಥಿಮ್ಯಾಟಿಕ್ ಅಂಡ್ ಇನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್, ಈ ಎಲ್ಲ ಮ್ಯಾಟರ್ಸ್ಗಳಲ್ಲೂ ಕೂಡ ಸೊ ಇದು ಫೋಕಸ್ ಅನ್ನ ಮಾಡಿದೆ. ಬಟ್ ಮೇನ್ ಫೋಕಸ್ ಯಾವ್ದ್ರ ಮೇಲೆ ಅಂತಂದ್ರೆ ಎಕನಾಮಿಕ್ ರಿಕವರಿ ಅಂಡ್ ಆಲ್ಸೋ ಅಫೋರ್ಡಬಲ್ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡೋದ್ರಲ್ಲಿ. ಅಂಡ್ ಆಲ್ಸೋ ಇಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕು. ಸೊ ಈ ಒಂದು ಸಮ್ಮಿಟ್ನಲ್ಲಿ ಸೊ ಮುಖ್ಯವಾಗಿ ಅಡಾಪ್ಟ್ ಮಾಡ್ಕೊಂಡಿರೋದು ಪುಟ್ರಜಾಯ ವಿಷನ್ 2040 ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ವರ್ಚುವಲ್ ಸಮಿಟ್ ಏನಾಯಿತು ಅಪೆಕ್ ವರ್ಚುವಲ್ ಸಮಿಟ್ 2020, ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಈ ಪುಟ್ರಜಾಯ ವಿಷನ್ 2040 ಅಂತ ಹೇಳಿ. ಸೊ ಈ ವಿಷನ್ ಅನ್ನ ಅಪೆಕ್ ಲೀಡರ್ಸ್ಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಪುಟ್ರಜಾಯ ವಿಷನ್ 2040 ಏನಂತ ಅಂದರೆ ಸೊ ಈ ಇಯರ್ ಏನು 2020ಯಲ್ಲಿ ಈ ಸಮಿಟ್ ಹೆಲ್ಡ್ ಆಗಿದ್ದು. ಸೊ 2040 ಅಂತ ಹೇಳಿದರೆ ಇಟ್ಸ್ ಅ 20-year ಗ್ರೋತ್ ವಿಷನ್, ಅಂದರೆ ಮುಂದಿನ 20 ವರ್ಷಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ನಾವು ತರಬೇಕು ಅಂತ ಹೇಳಿ ಈ ಪುಟ್ರಜಾಯ ವಿಷನ್ 2040ಯಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಇದನ್ನ ಈ ಒಂದು ವರ್ಚುವಲ್ ಸಮಿಟ್ನಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು. ಈ ಪುಟ್ರಜಾಯ ವಿಷನ್ 2040 ಏನಿದೆ ಅದು ಬೋಗಾರ್ ಗೋಲ್ಸ್ ಎನ್ನುವುದನ್ನ ರೀಪ್ಲೇಸ್ ಅನ್ನ ಮಾಡಿದ್ದಾರೆ. ಈ ಬೋಗಾರ್ ಗೋಲ್ಸ್ ಅನ್ನುವಂಥದ್ದು ಏನಂತಂದ್ರೆ ಯೂಶಲಿ ಸೊ ಇದು ಬೋಗಾರ್ ಅನ್ನುವಂಥದ್ದು ಇಂಡೋನೇಷ್ಯಾದಲ್ಲಿ ಇರುವಂತಹ ಒಂದು ನೇಮ್. ಸೊ ಯೂಶಲಿ ಏನಂತಾನೆ ಇಲ್ಲಿ ಲೀಡರ್ಸ್ಗಳು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಅನ್ನ ಮಾಡಿ ಸೊ 15th ನವೆಂಬರ್ 1994ನಲ್ಲಿ ಈ ಬೋಗಾರ್ ಗೋಲ್ಸ್ ಎನ್ನುವಂತಹ ಕೆಲವೊಂದು ಟಾರ್ಗೆಟ್ಸ್ಗಳನ್ನು ಅವರು ರೆಡಿ ಮಾಡ್ತಾರೆ. ಆ್ಯಂಡ್ ಆ ಟಾರ್ಗೆಟ್ಸ್ಗಳನ್ನು ಅಗ್ರಿ ಕೂಡ ಮಾಡ್ತಾರೆ. ಏನಕ್ಕೆ ಅಂತಂದರೆ ಮೇನ್ ಪರ್ಪಸ್ ಏನಂತ ಅಂದರೆ ಓಪನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಗಳು ಯಾವತ್ತೂ ಕೂಡ ಬ್ಯಾರಿಯರ್ಸ್ಗಳು ಇಲ್ಲದೇ ನಡಿಬೇಕು. ಯಾಕೆ ಅಂತಂದರೆ ಒಂದು ದೇಶದಲ್ಲಿ ಎಕಾನಮಿ ಡೆವಲಪ್ ಆಗಬೇಕು ಅಂತಂದರೆ ಅಲ್ಲಿ ಫ್ರೀ ಫ್ಲೋ ಆಫ್ ಗೂಡ್ಸ್ಗಳಿರಬೇಕು, ಯಾವುದೇ ಒಂದು ಅಪೋಸಿಷನ್ಗಳು ಇಲ್ಲದೆ ಅಂತ ಹೇಳಿ ಈ ಒಂದು ಟಾರ್ಗೆಟ್ಸ್ಗಳನ್ನು ಏನು ಮಾಡ್ತಾರೆ 1994ರಲ್ಲಿ ಬೋಗಾರ್ ಎನ್ನುವಂತಹ ಜಾಗದಲ್ಲಿ ಅವರು ಟಾರ್ಗೆಟ್ಸ್ ಆ್ಯಂಡ್ ಗೋಲ್ಸ್ಗಳನ್ನ ಹಾಕ್ತಾರೆ. ಹಾಗಾಗಿ ಇದಕ್ಕೆ 1994ನಲ್ಲಿ ಬೋಗಾರ್ ಗೋಲ್ಸ್ ಅಂತ ಹೇಳ್ಬಿಟ್ಟು ನೇಮನ್ನು ಮಾಡ್ತಾರೆ. ಸೊ ಇದೇನು ಬೋಗಾರ್ ಗೋಲ್ಸ್ ಈಸ್ ನಥಿಂಗ್ ಬಟ್
ಫ್ರೀ ಆ್ಯಂಡ್ ಓಪನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂತಲೇ ಅನ್ಬೋದು. ಈ ಬೋಗಾರ್ ಗರ್ಲ್ಸಲ್ಲಿ ಏನೂ ಇರೋದಿಲ್ಲ. ಸೊ ಈ ಓಪನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಗಳಿಗೆ ಟಾರ್ಗೆಟ್ಸ್ಗಳು ಅಥವಾ ಗೋಲ್ಸ್ಗಳು ಯಾವ್ಯಾವ ರೀತಿ ಇರಬೇಕು, ಯಾವುದೇ ರೀತಿ ಅಂತಾನೆ ಬ್ಯಾರಿಯರ್ಸ್ಗಳೇನಿದೆ ಟ್ರೇಡಿಗೆ, ಸೊ ಅದು ರೆಡ್ಯೂಸ್ ಆಗಿ ದೇರ್ ಶುಡ್ ಬಿ ಫ್ರೀ ಫ್ಲೋ ಆಫ್ ಗೂಡ್ಸ್ ಅಂತ ಹೇಳಿ ಈ ಬೋಗಾರ್ ಗೋಲ್ಸ್ಗಳಲ್ಲಿ ಇದ್ದಿದ್ದು. ಬಟ್ ಈ 2020 ವರ್ಚುವಲ್ ಸಮಿಟ್ನಲ್ಲಿ ಏನಾಗುತ್ತೆ ಅಂತಂದರೆ ಈ ಬೋಗಾರ್ ಗೋಲ್ಸ್ಗಳನ್ನು ರೀಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ಪುಟ್ರಾಜಾಯ ವಿಷನ್ 2040 ಅನ್ನು ತರ್ತಾರೆ. ಇದು ನೆಕ್ಸ್ಟ್ 20 ಇಯರ್ ಗ್ರೋತ್ ವಿಷನ್ ಅಂತಾನೆ ಹೇಳ್ಬೋದು. ಇದು ಕೂಡ ಡೀಲ್ ಮಾಡುವಂಥದ್ದು ಓಪನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಫ್ರೀ ಆ್ಯಂಡ್ ಓಪನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಷನ್ಸ್ಗಳನ್ನು ಹಾಕೊಂಡಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ನಾವು ಏನಕ್ಕೋಸ್ಕರ ಈ ಪುಟ್ರಾಜಾಯ ವಿಷನ್ 2040 ಇಂಪ್ಲಿಮೆಂಟ್ ಮಾಡಿದ್ರು ಅಂತಂದರೆ ವಿ ಆಲ್ ರೆಕಗ್ನೈಸ್ ಅಂದರೆ ಏನು ಅಪೆಕ್ ಮೆಂಬರ್ಸ್ಗಳಿದ್ರು ಅವ್ರೆಲ್ಲರಿಗೂ ಕೂಡ ಫ್ರೀ, ಓಪನ್, ಫೇರ್ ಆ್ಯಂಡ್ ಆಲ್ಸೋ ನಾನ್ ಡಿಸ್ಕ್ರಿಮಿನೇಟರಿಂದ ಯಾವುದೇ ಭಾವ ಇಲ್ಲದೆ ಆ್ಯಂಡ್ ಓಪನ್ ಆಗಿರುವಂತಹ ಹಾಗೆಯೇ ಫೇರ್ ಅಂತಾನೆ ಯಾವುದೇ ಮೋಸ ಇಲ್ಲದಿರೋ ಅಂತಹ ಟ್ರಾನ್ಸ್ಪರೆಂಟ್ ಆಗಿ ಪ್ರಿಡಿಕ್ಟಬಲ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎನ್ವೈರನ್ಮೆಂಟ್ಗಳು ಅದರ ಇಂಪಾರ್ಟೆನ್ಸಿನ ಬಗ್ಗೆ ಕಂಟ್ರೀಸ್ಗಳಿಗೆ ಗೊತ್ತಾಯಿತು. ಯಾಕೆ ಅಂತಂದರೆ ಕೋವಿಡ್-19ನಲ್ಲಿ ಎಕನಾಮಿಕ್ ರೇಟ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತಿಳಿದಿದೆ. ಸೊ ಆ ಎಕನಾಮಿಕ್ ರಿಕವರಿ ಆಗಬೇಕು ಅಂತಂದರೆ ಪ್ರತಿ ಕಂಟ್ರಿನಲ್ಲೂ ಕೂಡ ಏನಾಗಬೇಕು, ಎಕನಾಮಿಕ್ ರೇಟ್ ಏನಿದೆ, ಎಕನಾಮಿಕ್ ಗ್ರೋತ್ ಏನಿದೆ, ಸೊ ಅದು ಜಾಸ್ತಿ ಆಗಬೇಕು. ಇದಾಗಬೇಕು ಅಂತಂದರೆ ಅಲ್ಲಿ ಫ್ರೀ, ಓಪನ್, ಫೇರ್, ನಾನ್ ಡಿಸ್ಕ್ರಿಮಿನೇಟರಿ, ಟ್ರಾನ್ಸ್ಪರೆಂಟ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎನ್ವೈರನ್ಮೆಂಟ್ ಸೃಷ್ಟಿ ಆಗಬೇಕು. ಹಾಗಾಗಿ ಈ ಎಲ್ಲ ಇಂಪಾರ್ಟೆನ್ಸ್ ಅನ್ನ ತಿಳ್ಕೊಂಡು ಅದನ್ನೆಲ್ಲಾನು ಕೂಡ ಈ ಪುಟ್ರಾಜಾಯ ವಿಷನ್ 2040 ಅವರು ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಫ್ರೀ ಟ್ರೇಡ್ ಏರಿಯಾ ಆಫ್ ದ ಇಷ್ಟು ಮಾತ್ರ ಅಲ್ಲ, ಸೊ ಇದು ಇಂಪಾರ್ಟೆನ್ಸ್ ಎಲ್ಲ ತಿಳ್ಕೊಂಡು ಇನ್ನೂ 2 ಅಗ್ರಿಮೆಂಟ್ಸ್ಗಳ ಬಗ್ಗೆ, ಇನ್ನೂ 2 ಪ್ರಪೋಸಲ್ಸ್ಗಳ ಬಗ್ಗೆ ಈ ಒಂದು ವರ್ಚುವಲ್ ಸಮ್ಮಿಟ್ನಲ್ಲಿ ಮಾತುಕತೆ ಆಗಿದೆ. ಅದರಲ್ಲಿ ಒಂದು ಬಂದು FTAP ಎಜೆಂಡಾ ಅಂತೀವಿ, ದಟ್ ಈಸ್ ಫ್ರೀ ಟ್ರೇಡ್ ಏರಿಯಾ ಆಫ್ ದ ಏಷ್ಯಾ ಪೆಸಿಫಿಕ್ ಎಜೆಂಡಾ, ಆ್ಯಂಡ್ ದ ಅಪೆಕ್ ದಟ್ ಈಸ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್, ದಟ್ ಈಸ್ ಏಡರ್ ಅಂತ ಅಂತೀವಿ. ದಟ್ ಈಸ್ ಏಡರ್ ಅಂತ ಹೇಳಿದ್ರೆ ಅಪೆಕ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್. ಈ ಮೂರದ್ರ ಬಗ್ಗೆನೂ ಕೂಡ ಈ ಒಂದು ಸಮಿಟ್ನಲ್ಲಿ ಡಿಸ್ಕಸ್ ಮಾಡಿರೋದು. ಅಲ್ಲಿಗೆ ಇಂಪಾರ್ಟೆನ್ಸ್ ಫಸ್ಟ್ ಅವ್ರು ಅಡಾಪ್ಟ್ ಮಾಡ್ಕೊಂಡಿರೋದು ಈ ಒಂದು ಅಪೆಕ್ ವರ್ಚುವಲ್ ಸಮಿಟ್ನಲ್ಲಿ ಪುಟ್ರಾಜಾಯ ವಿಷನ್ 2040 ಅಂತ ಹೇಳಿ ಫಸ್ಟ್ ಇಂಪ್ಲಿಮೆಂಟ್ ಮಾಡಿರೋದು. ನೆಕ್ಸ್ಟ್ ಮಾತಾಡಿರುವಂಥದ್ದು, ನೆಕ್ಸ್ಟ್ ಡಿಸ್ಕಷನ್ ಅನ್ನು ಮಾಡಿರೋದು ಅಂಥದ್ದು FTAP ಎಜೆಂಡಾ ಬಗ್ಗೆ, ದಟ್ ಈಸ್ ಫ್ರೀ ಟ್ರೇಡ್ ಏರಿಯಾ ಆಫ್ ದ ಏಷ್ಯಾ ಸ್ಪೆಸಿಫಿಕ್ ಎಜೆಂಡಾ ಬಗ್ಗೆ. ಹಾಗೆ ಮೂರನೇದಾಗಿ ನೋಡಿದ್ರೆ ಅಪೆಕ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್, ಏಡರ್, ಈ ಮೂರದ್ರ ಬಗ್ಗೆನೂ ಕೂಡ ಈ ಒಂದು ವರ್ಚುವಲ್ ಸಮಿಟ್ನಲ್ಲಿ ಡಿಸ್ಕಷನ್ಸ್ ನಡೆದಿರುವಂಥದ್ದು. ಹಾಗಾಗಿ ಈ 3 ಪಾಯಿಂಟ್ಸ್ಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಹಾಗಿದ್ರೆ FTAP ಬಗ್ಗೆ ನಾವು ನೋಡೋದಾದರೆ FTAP ಈಸ್ ನಥಿಂಗ್ ಬಟ್ ಐ ಸೆಟ್ ಫ್ರೀ ಟ್ರೇಡ್ ಏರಿಯಾ ಆಫ್ ದ ಏಷ್ಯಾ ಪೆಸಿಫಿಕ್ ಅಂತ ಹೇಳ್ತೀವಿ. ಸೊ ಈ ಫ್ರೀ ಟ್ರೇಡ್ ಏರಿಯಾ ಆಫ್ ದ ಏಷ್ಯಾ ಪೆಸಿಫಿಕ್ ಅಥವಾ FTAP ಅಂತಂದರೆ ಇಟ್ಸ್ ಅ ಪ್ರಪೋಸಲ್ ಅಂತ ಅಂತೀವಿ ಅಥವಾ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಏನು ಈ ಅಗ್ರಿಮೆಂಟ್ ಅಂತಂದರೆ ಈ ಅಪೆಕ್ನಲ್ಲಿ ಯಾವೆಲ್ಲ 29 ದೇಶಗಳಿದೆ, ಈ 21 ದೇಶಗಳಿಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಪ್ರಪೋಸ್ ಮಾಡಬೇಕು, ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಪ್ರೊವೈಡ್ ಮಾಡಬೇಕು ಅನ್ನೋದೇ ಈ FTAPನಲ್ಲಿ ಇರುವಂಥದ್ದು. ಇಟ್ಸ್ ಅ ಪ್ರಪೋಸಲ್, ಇಟ್ಸ್ ಅನ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಅಲ್ಲಿ ಯೂಶ್ವಲಿ ಟ್ಯಾಕ್ಸ್ಗಳು ಯಾವುದೂ ಕೂಡ ಇರೋದಿಲ್ಲ. ಸೊ ಫ್ರೀಯಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಅಲೋ ಮಾಡ್ಬೋದಲ್ಲಿ, ಯಾವುದೇ ಒಂದು ಟ್ರೇಡ್ನಲ್ಲಿ ಬ್ಯಾರಿಯರ್ಸ್ಗಳು ಇರೋದಿಲ್ಲ. ಸೊ ಇದು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಲ್ಲಿ ಇರುವಂಥದ್ದು. ಸೊ ಈ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು 21 ಅಪೆಕ್ ಎಕಾನಮೀಸ್ಗಳಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋದೇ ಈ FTAP ಅಜೆಂಡಾ ಅಥವಾ ಫ್ರೀ ಟ್ರೇಡ್ ಏರಿಯಾ ಆಫ್ ದ ಏಷ್ಯಾ ಪೆಸಿಫಿಕ್ ಅಂತ ಹೇಳ್ತೀವಿ. ಆ್ಯಂಡ್ ಈ FTAP ಪ್ರಪೋಸಲ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಈ ಪ್ರತಿಯೊಂದು ದೇಶವೂ ಕೂಡ ವೈಯಕ್ತಿಕವಾಗಿ, ದಟ್ ಈಸ್ ಇಂಡಿವಿಜುವಲಿ, ಹಾಗೆ ಜೊತೆಯಾಗಿ ಒಟ್ಟಾಗಿ ಮೂವ್ ಆಗೋದಕ್ಕೆ, ಯಾಕದಕ್ಕೋಸ್ಕರ ಎಕನಾಮಿಕ್ ರಿಕವರಿಯಲ್ಲಿ, ಹೊಸ ಆರ್ಥಿಕತೆಯಲ್ಲಿ ಪುನರಾವರ್ತನೆಯನ್ನು ತರೋದಕ್ಕೋಸ್ಕರ, ಹಾಗೆ ಗ್ರೇಟರ್ ಇಂಟಿಗ್ರೇಷನ್, ಎಲ್ಲ ದೇಶಗಳು ಕೂಡ ಒಗ್ಗೂಡೋದಕ್ಕೆ ಈ ಒಂದು ಪ್ರಪೋಸಲ್ ಹೆಲ್ಪ್ ಮಾಡುವಂಥದ್ದು. ಇಟ್ ಕುಡ್ ಹೆಲ್ಪ್ ಕಂಟ್ರೀಸ್ ಇಂಡಿವಿಜುವಲಿಗೂ ಹೆಲ್ಪ್ ಮಾಡುತ್ತೆ, ಹಾಗೆ ಕಲೆಕ್ಟಿವ್ಲಿನೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಗ್ರೇಟರ್ ಇಂಟಿಗ್ರೇಷನ್ ಹಾಗೆ ಎಕನಾಮಿಕ್ ರಿಫಾರ್ಮಿಗೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಪಾಯಿಂಟ್, ಇದು FTAP ಎಜೆಂಡಾ ಬಗ್ಗೆ. ಸೊ ನಂತರ ನಾವು ಥರ್ಡ್ ನೋಡೋದಾದರೆ ಅಪೆಕ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್ ಅಂತ ಹೇಳ್ತೀವಿ. ಏನಿದು ರೋಡ್ ಮ್ಯಾಪ್ ಅಂತ ನಾವು ನೋಡಿದರೆ, ಸೊ ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಎವ್ರಿಥಿಂಗ್ ಈಸ್ ಬಿಕಮಿಂಗ್ ಡಿಜಿಟಲೈಸ್ಡ್ ಅಂತ ಹೇಳ್ತೀವಿ. ಎಲ್ಲದೂ ಕೂಡ ಇವಾಗ ಡಿಜಿಟಲೈಸ್ ಆಗ್ತಾ ಇರುವಂಥದ್ದು. ಹಾಗಾಗಿ 2011ರಲ್ಲಿ ಏನಾಗುತ್ತೆ ಅಂತಂದರೆ ಈ ಅಪೆಕ್ ಲೀಡರ್ಸ್ ಏನು ಮಾಡ್ತಾರೆ, ಅವರು ಒಂದು ಪ್ಲೆಡ್ಜನ್ನು ತಗೊತಾರೆ, ಓತನ್ನು ತಗೊತಾರೆ, ಎಲ್ಲರೂ ಕೂಡ ಒಟ್ಟಿಗೆ ವರ್ಕನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಆಗಿರ್ಬೋದು ಅಥವಾ ಡಿಜಿಟಲ್ ಎಕಾನಮಿ ಆಗಿರ್ಬೋದು, ಇದರ ಒಂದು ಸಾಮರ್ಥ್ಯವನ್ನು ಅರಿತುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಒಗ್ಗೂಡಿ ವರ್ಕ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಅಪೆಕ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪನ್ನು ಅಡಾಪ್ಟ್ ಮಾಡ್ಕೊಬೇಕು ಅಂತ ಹೇಳಿ
ಅವರು 2011ರಲ್ಲಿ ಇಂಪ್ಲಿಮೆಂಟನ್ನು ಮಾಡ್ಕೊತಾರೆ. ಹಾಗಿದ್ರೆ ಈ ಅಪೆಕ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್ ಅಂದರೆ ಏನು ಅಂತ ಹೇಳಿದರೆ, ಇದನ್ನು ಒಂದು ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ. ಫ್ರೇಮ್ ವರ್ಕ್ ಇಟ್ ಈಸ್ ನಥಿಂಗ್ ಬಟ್ ಒಂದು ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಇದು ಯಾವುದ್ರ ಬಗ್ಗೆ ಗೈಡನ್ನು ಮಾಡುತ್ತೆ ಅಂತ ಹೇಳಿದರೆ, ಯೂಶ್ವಲಿ ಕೀ ಏರಿಯಾಸ್ಗಳು ಯಾವ್ದ್ಯಾವ್ದು ಇರುತ್ತೆ, ರಿಲೇಟೆಡ್ ಟು ಟೆಕ್ನಾಲಜಿ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಸೊ ಸೈನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕೀ ಏರಿಯಾಸ್ ಮೇಲೆ ಇದು ಗೈಡೆನ್ಸನ್ನು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದು ಏನನ್ನು ಪ್ರೊವೈಡ್ ಮಾಡುತ್ತೆ, ಫೆಸಿಲಿಟೇಟ್ ಮಾಡುತ್ತೆ ಅಂತಂದರೆ ಟೆಕ್ನಾಲಜಿಕಲ್ ಆ್ಯಂಡ್ ಪಾಲಿಸಿ ಎಕ್ಸ್ಚೇಂಜಸ್ಗಳು, ಅಂದರೆ ಆ ಮೆಂಬರ್ ಎಕಾನಮೀಸ್, ಅಪೆಕ್ನಲ್ಲಿ ಇರುವಂತಹ ಮೆಂಬರ್ ಎಕಾನಮೀಸ್ಗಳ ನಡುವೆ ಟೆಕ್ನಾಲಜಿ ರಿಲೇಟೆಡ್ ಹಾಗೆ ಪಾಲಿಸಿಗಳ ಎಕ್ಸ್ಚೇಂಜ್ ಏನಿದೆ, ಆ ಪಾಲಿಸಿ ಎಕ್ಸ್ಚೇಂಜಸ್ ಆ್ಯಂಡ್ ಟೆಕ್ನಾಲಜಿಯ ಮೇಲೆ ಸೊ ಇದು ಗೈಡ್ಲೈನ್ಸನ್ನು ಕೊಡುತ್ತೆ. ಹಾಗೆಯೇ ಇಲ್ಲಿ ಇನೋವೇಟಿವ್, ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಗ್ರೋತಿಗೆ ಪ್ರಮೋಷನನ್ನು ಕೊಡುತ್ತೆ. ಅಂದರೆ ಹೊಸದಾಗಿ ಅನ್ವೇಷಣೆಯನ್ನು ಮಾಡೋದಕ್ಕೋಸ್ಕರ, ಹಾಗೆ ಎಲ್ಲದನ್ನು ಕೂಡ ಒಟ್ಟಿಗೂಡಿಸೋದಕ್ಕೋಸ್ಕರ, ಹಾಗೆಯೇ ಸಸ್ಟೈನಬಲ್ ಗ್ರೋತ್ ಅಂತ ಏನು ಹೇಳ್ತೀವಿ, ದಟ್ ಈ ಸುಸ್ಥಿತವಾದಂತಹ ಬೆಳವಣಿಗೆ ಏನಿದೆ, ಈ ಎಲ್ಲದಕ್ಕೂ ಕೂಡ ಏನು ಮಾಡುತ್ತೆ, ಎನ್ಕರೇಜ್ಮೆಂಟನ್ನು ಮಾಡುತ್ತೆ ಈ ಅಪೆಕ್ ಇಂಟರ್ನೆಟ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್. ಇಟ್ ಈಸ್ ನಥಿಂಗ್ ಬಟ್ ಅ ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ. ಇದು ಕೀ ಏರಿಯಾಸ್ಗಳೇನಿರುತ್ತೆ ಅದಕ್ಕೆ ಏನು ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗೋ ಅಂಥದ್ದು. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್ ಇದೇನು ಮಾಡುತ್ತೆ ಅಂತಂದರೆ, ಅಪೆಕ್ ರೀಜನ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಏಷ್ಯನ್ ಪೆಸಿಫಿಕ್ ರೀಜನ್ಸ್ಗಳೇನಿದೆ, ಇಲ್ಲಿ ಕೆಲವೊಂದು ರೀಜನ್ಸ್ಗಳಲ್ಲಿ ಏನು ಡಿಜಿಟಲ್ ಗ್ಯಾಪ್ಗಳು ಕ್ರಿಯೇಟ್ ಆಗಿರುತ್ತೆ. ಅಂದರೆ ಟೆಕ್ನಾಲಜಿ ವೈಸ್ ನೋಡ್ತಾ ಹೋದರೆ ಕೆಲವೊಂದು ದೇಶಗಳು ಡಿಜಿಟಲಿ ತುಂಬಾ ಮುಂದುವರುತ್ತೆ, ಇನ್ನು ಕೆಲವೊಂದು ದೇಶಗಳೇನಾಗಿರುತ್ತೆ ಇನ್ನೂ ಕೂಡ ಡೆವಲಪಿಂಗ್ ಪ್ರೊಸೆಸ್ನಲ್ಲಿರುತ್ತೆ, ಇನ್ನೂ ಹಲವಾರು ಅಂಡರ್ ಡೆವಲಪ್ಡ್ ಇರುತ್ತೆ. ಅಂತಹ ಒಂದು ಡಿಜಿಟಲ್ ಡಿವೈಡ್ ಅಥವಾ ಡಿಜಿಟಲ್ ಗ್ಯಾಪನ್ನು ಫುಲ್ಫಿಲ್ ಮಾಡುವಂಥ ವರ್ಕ್ ಅಥವಾ ಮೇನ್ ಇಂಟೆನ್ಷನ್ ಯಾವುದು, ಸೊ ಈ ಒಂದು ಅಪೆಕ್ ಇಂಟರ್ನೆಟ್ ಅಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್, ದಿಸ್ ಇಸ್ ದ ಮೇನ್ ಥಿಂಗ್ ಅಂತ ಹೇಳ್ಬೋದು. ಟು ಬ್ರಿಡ್ಜ್ ದ ಡಿಜಿಟಲ್ ಗ್ಯಾಪ್ ಅಂತ ಹೇಳ್ತೀವಿ. ಯೂಶಲಿ ಅದು ಕೀ ಫೋಕಸ್ ಮಾಡುವಂಥದ್ದು 11 ಏರಿಯಾಸ್ ಆಫ್ ವರ್ಕಿನ ಮೇಲೆ ಇದು ಫೋಕಸನ್ನು ಮಾಡುತ್ತೆ. ಇದು ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪಿನ ಬಗ್ಗೆ ಅಪೆಕ್ಕಿನದು. ಆ್ಯಂಡ್ ಆಲ್ಸೋ ಇಲ್ಲಿ ಚೈನಾ ಸ್ಟ್ಯಾಂಡನ್ನು ನಾವು ನೋಡ್ತಾ ಹೋದರೆ, ಯೂಶಲಿ ಸೊ ಈ ಟ್ರಂಪ್ಸ್ ಪ್ರೆಸಿಡೆನ್ಸಿಯಲ್ಲಿ ಏನಾಯಿತು ಅಂತಂದ್ಬಿಟ್ಟು ನಮಗೆಲ್ಲರಿಗೂ ಗೊತ್ತು. ಯಾಕೆಂದರೆ ಅವರು ಆವಾಗ ಅಮೆರಿಕಾಸ್ ಫಸ್ಟ್ ಪಾಲಿಸಿ ಅನ್ನೋದನ್ನು ತರ್ತಾರೆ. ಅಂದರೆ ಜಾಬಲ್ಲಿ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಯೂಶಲಿ ಅಮೆರಿಕನ್ಸ್ ಅವರಿಗೆ ಹೆಚ್ಚು ಏನು ಸಾಮರ್ಥ್ಯ ಇರುವಂಥದ್ದು, ಹಾಗೇನೇ ಅಮೆರಿಕನ್ಸ್ ಅವರಿಗೇನೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡಬೇಕು ಅಂತ ಹೇಳಿ ಯೂಶಲಿ ಹಲವಾರು ಬಾಡೀಸ್ಗಳಿಂದ ಯು ಎಸ್ ಏನು ಮಾಡುತ್ತೆ, ವಿಡ್ರಾಲನ್ನು ಪಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ವೀಸಾದಲ್ಲಾಗಿರ್ಬೋದು, H1B ಲೈಕ್ ಆ್ಯಂಡ್ ಆಲ್ಸೋ ಸಮ್ ಆರ್ಗನೈಸೇಷನಿಂದ ಸೊ ತನ್ನನ್ನು ತಾನು ಈ ವಿಡ್ರಾನು ಕೂಡ ಮಾಡ್ಕೊಳ್ಳೋಂಥದ್ದು. ಸೊ ಮೇನ್ ರೀಸನ್ ಏನಂತ ಅಂದರೆ, ಮೇನ್ ಡ್ರೈವಿಂಗ್ ಫೋರ್ಸ್ ಏನಂತಂದರೆ, ಚೈನಾ ಹ್ಯಾಸ್ ಬಿಕಮ್ ದ ಮೇನ್ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ತೀವಿ ಯಾವುದ್ರ ಗ್ರೂಪಿಂಗಿಗೆ, ಸೊ ಈ ಒಂದು ಅಪೆಕ್ಕಿಗೆ ಗ್ರೂಪಿಂಗ್. ಯಾಕೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ಗಳು ತಂದಂತಹ, ಅಂದರೆ ಟ್ರಂಪ್ಸ್ ಪ್ರೆಸಿಡೆನ್ಸಿಯಲ್ಲಿ ಏನು US ತುಂಬ ಮಲ್ಟಿಲ್ಯಾಟರಲ್ ಬಾಡೀಸ್ಗಳಿಂದ ತನ್ನನ್ನು ತಾನು ವಿಡ್ರಾ ಮಾಡ್ಕೊಳ್ತು, ಇದರಿಂದಾಗಿ ಹಲವಾರು ದೇಶಗಳಿಗೆ ಆರ್ಥಿಕತೆಯಲ್ಲಿ ಕೊರತೆ ಉಂಟಾಗಿರೋ ಅಂಥದ್ದು. ಬಟ್ ಇಲ್ಲಿ ಇನ್ನೊಂದು ಏನಂತ ಅಂದರೆ, ಟ್ರಂಪ್ ಇನ್ನೊಂದು ಸರ್ಪ್ರೈಸ್ ಡಿಸಿಷನ್ ಅನ್ನು ಕೊಡ್ತಾರೆ. ಸೊ ಯೂಶಲಿ ಸಿನ್ಸ್ 2017 ಅವರು ಅಪೆಕ್ನಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಿರ್ಲಿಲ್ಲ. ಬಟ್ ಸಡನ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ವರ್ಷ ಟ್ರಂಪ್ ಮೇಡ್ ಅ ಸರ್ಪ್ರೈಸ್ ಡಿಸಿಷನ್ ಟು ಟೇಕ್ ಅ ಪಾರ್ಟ್ ಅಂತ ಹೇಳ್ತೀವಿ. ಸೊ ಇದು ಚೈನಾದ ಬಗ್ಗೆ. ಸೊ ಯೂಶಲಿ ಈ ಒಂದು ಫೋರ್ಸನ್ನು ಅಂದರೆ ಲೈಕ್ FTAP ಆಗಿರ್ಬೋದು, ಅಥವಾ ಈ ಸಮ್ಮಿಟ್ಟಲ್ಲಿ ಒಂದು ಫಾರ್ಮೇಷನ್ ಆಗಬೇಕು ಅಂತಾನೆ ಅಪೆಕ್ ಸಮ್ಮಿಟ್. ಸೊ ಅದಕ್ಕೆ ಮೇನ್ ರೀಸನ್ನೇ ಸೊ ಈ ಒಂದು ಚೈನಾ ಏನಿದೆ ಇದೇ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ತೀವಿ ಈ ಒಂದು ಗ್ರೂಪಿಂಗಿನ ಹಿಂದೆ. ಸೊ ಆ್ಯಂಡ್ ಆಲ್ಸೋ ಚೈನಾ ಸ್ಟ್ಯಾಂಡನ್ನು ನಾವು ನೋಡ್ತಾ ಬಂದರೆ, ಸೊ ಈ ಒಂದು ಅಪೆಕ್ಕಿನಲ್ಲಿ ಈ ಸಮ್ಮಿಟ್ನಲ್ಲಿ ಚೈನಾ ಸ್ಟ್ಯಾಂಡನ್ನು ನೋಡಿದರೆ, ಸೊ ಯೂಶಲಿ ಸೊ ಇಟ್ ವೋಟ್ ಟು ಕೀಪ್ ಇಟ್ಸ್ ಸೂಪರ್ ಸೈಜ್ಡ್ ಎಕಾನಮಿ. ನಾವು ಯೂಶಲಿ ನೋಡಿದರೆ ಇವಾಗ ಟ್ರೇಡ್ನಲ್ಲಿ ಎಕಾನಮಿಲಿ ಮುಂದೆ ಇರುವಂಥ ದೇಶ ಅಂತಂದರೆ ಚೈನಾ ಅಂತಲೇ ಹೇಳ್ಬೋದು. ಎಷ್ಟೇ ಪ್ಯಾಂಡಮಿಕ್ ಸಿಚುವೇಶನ್ ಬಂದರೂ ಕೂಡ ಚೈನಾದ ಎಕಾನಮಿ ಸೊ ಸ್ಲೈಟ್ಲಿ ಡಿಕ್ರೀಸ್ ಆಗಿರ್ಬೋದು ವಿನಃ ಬೇರೆ ದೇಶಗಳ ಥರ ಕುಸಿದಿಲ್ಲ. ಹಾಗಾಗಿ ಆ ಎಕಾನಮಿಯ ಸೈಜನ್ನು ಹಾಗೇ ರೀತಿ ಮೇಂಟೈನ್ ಮಾಡೋದಕ್ಕೋಸ್ಕರ ತನ್ನ ಬಿಸ್ನೆಸ್ ಆಗಿರ್ಬೋದು, ಟ್ರೇಡನ್ನು ಏನು ಮಾಡಿದೆ, ಸೊ ಅದು ಆ ಎಕಾನಮಿಯನ್ನು ಓಪನ್ ಆಗಿ ಇಟ್ಟಿರೋ ಅಂಥದ್ದು. ಆ್ಯಂಡ್ ಆಲ್ಸೋ ಇಲ್ಲಿ ನಾವು ಇನ್ನೊಂದೇನು ನೋಡ್ಕೊಬೇಕು ಅಂತಂದರೆ, ಅಮೇರಿಕಾಸ್ ಫಸ್ಟ್ ಪಾಲಿಸಿ ಏನಿದೆ, ಸೊ ಇದು ಇನ್ನು ಉಳಿದಂತಹ ಟ್ರೇಡಿಂಗ್ ಪಾರ್ಟ್ನರ್ಸ್ಗಳಿಗೆ ಒಂದು ಇನ್ಫೀರಿಯರ್ ಫೀಲಿಂಗನ್ನು, ಸೊ ದಟ್ ಈಸ್ ಎಲಿಯನೇಟೆಡ್ ಅಂತಂದರೆ ಯೂಶಲಿ ಒಂದು ಕಂಡ್ಯೂಸಿವ್ ಫೀಲಿಂಗನ್ನು ಉಂಟು ಮಾಡಿದೆ. ಸೊ ಹಾಗಾಗಿ ಈ ಚೈನಾ ಸ್ಟ್ಯಾಂಡನ್ನು ಏನು ಮಾಡ್ಕೊಂಡಿದೆ ಅಂತಂದರೆ, ಆ ಎಕಾನಮಿಕ್ ರಿಕವರಿ ಆಗಬೇಕು, ಆ ಸೂಪರ್ ಸೈಜ್ಡ್ ಎಕಾನಮಿ ಹಾಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಆ ಕಂಟ್ರಿಯಲ್ಲಿ ಈಗಲೂ ಕೂಡ ಫ್ರೀ ಆ್ಯಂಡ್ ಓಪನ್ ಟ್ರೇಡನ್ನು ಇಟ್ಟಿರೋ ಅಂಥದ್ದು. ಆ್ಯಂಡ್ ಆಲ್ಸೋ
ಈ ಅಮೆರಿಕಾಸ್ ಫಸ್ಟ್ ಪಾಲಿಸಿ ಅಂತಂದರೆ, ಈ ಅಮೆರಿಕಾಸ್ ಫಸ್ಟ್ ಪಾಲಿಸಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಟ್ರಂಪ್ ಅವಧಿಯಲ್ಲಿ ಬಂದಿದ್ದು. ಸೊ 2017 ಸೊ ಅಮೆರಿಕಾಸ್ ಫಸ್ಟ್ ಪಾಲಿಸೀಸ್ ಅಂತಂದರೆ ದೇ ಆರ್ ನಥಿಂಗ್ ಬಟ್ ಒಂದು NGO ಅಂತ ಹೇಳ್ತೀವಿ. ಟ್ರಂಪಿನ ಎಜೆಂಡಾಸ್ಗಳು ಏನಿತ್ತು ಅಂದರೆ, ಯೂಶಲಿ ಅಮೆರಿಕಾಗೆ ಫಸ್ಟ್ ಪ್ರಿಫರೆನ್ಸ್ ಇರಬೇಕು, ಬೇರೆ ಯಾವುದಕ್ಕೂ ಇರಬಾರ್ದು ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಅಂತ ಹೇಳಿ. ಸೊ ಈ ಆ್ಯಕ್ಟಿವಿಟೀಸ್ ಅಥವಾ ಅಜೆಂಡಾಸ್ಗಳಿಗೆ ಸಪೋರ್ಟ್ ಮಾಡುವಂಥದ್ದನ್ನೇ ಈ ಅಮೆರಿಕಾಸ್ ಫಸ್ಟ್ ಪಾಲಿಸಿ NGO ಅಮೆರಿಕಾಸ್ ಫಸ್ಟ್ ಪಾಲಿಸಿ ಅಂತ ಅನ್ನುವಂಥದ್ದು. ಸೊ ಈ ಯೂಶಲಿ ಅಮೆರಿಕಾಸ್ ಫಸ್ಟ್ ಪಾಲಿಸಿ ಅಂತ ಏನು ಈ ಸ್ಲೋಗನ್ ಇದೆ, ಸೊ ಇದು 1930ಯಲ್ಲಿ ನಾಜೀಸರು ಡೆವಲಪ್ ಮಾಡಿದ್ದು ಈ ಒಂದು ಅಮೆರಿಕಾಸ್ ಫಸ್ಟ್ ಪಾಲಿಸಿ ಅಂತ ಅನ್ನೋದನ್ನ. ಸೊ ಇಲ್ಲಿ ಅಂದರೆ ಯೂಶಲಿ ಏನು ಮಾಡುತ್ತೆ ಅಂತಂದರೆ, ಈ ಟ್ರೇಡಿಂಗ್ ಪಾರ್ಟ್ನರ್ಸ್ಗಳಿಗೆ ಈ ಅಮೆರಿಕಾಸ್ ಫಸ್ಟ್ ಪಾಲಿಸಿ ಏನು ಟ್ರಂಪ್ ತರ್ತಾರೆ, ಸೊ ಇದರಿಂದಾಗಿ ಅಲ್ಲಿ ವ್ಯಾಪಾರದಲ್ಲಿ ಏನು ಪಾರ್ಟ್ನರ್ಸ್ಗಳಾಗಿರ್ತಾರೆ, ಟ್ರೇಡಿಂಗ್ ಪಾರ್ಟ್ನರ್ಸ್ಗಳು, ಇವರಲ್ಲಿ ಅದು ಒಂದು ಐಸೋಲೇಟೆಡ್ ಫೀಲಿಂಗ್ಸ್ಗಳನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ಇದನ್ನೆಲ್ಲದನ್ನು ಕೂಡ ಅಡ್ವಾಂಟೇಜ್ ಆಗಿ ತೊಗೊಂಡು ಚೈನಾ ತನ್ನ ಸೂಪರ್ ಸೈಜ್ಡ್ ಎಕಾನಮಿಯನ್ನು ಈ ಲಾಕ್ಡೌನ್ ಟೈಮಲ್ಲೂ ಅಷ್ಟೇ, ಪ್ಯಾಂಡಮಿಕ್ ಕಂಡೀಷನಲ್ಲೂ ಅಷ್ಟೇ ಜಾಸ್ತಿ ಮಾಡ್ಕೊಬೇಕು, ಅದು ಸೈಜನ್ನು ಹಾಗೆ ಮೇಂಟೈನ್ ಮಾಡ್ಕೊಬೇಕು ಅಂತ ಹೇಳಿ ತನ್ನ ಬಿಸ್ನೆಸ್ನಲ್ಲಿ ಓಪನ್ ಟ್ರೇಡನ್ನು ಈಗಲೂ ಕೂಡ ಮುಂದುವರಿಸ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಈ ಒಂದು ಚೈನಾ ಏನು ಮಾಡಿದೆ ಅಂತಂದರೆ RCP, ಸೊ ದಟ್ ಈಸ್ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ, RCEP ಅಂತ ಅಂತೀವಿ. ಸೊ ಇದನ್ನ ಈ RCEP ಅನ್ನು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೇಡ್ ಪ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಚೈನಾ ಕೂಡ ಸೈನ್ ಮಾಡಿದೆ. ಸೊ ಆಫ್ಟರ್ ಸೈನಿಂಗ್ RCP, ದಟ್ ಈಸ್ RCEPಗೆ ಮೆಂಬರ್ ಆಗಿದ ಮೇಲೆ ಚೈನಾ ಏನು ಮಾಡಿದೆ ಅಂತಂದರೆ ಗ್ಲೋಬಲ್ ಕಾಮರ್ಸ್ ಅಂದರೆ ಪ್ರಪಂಚದಲ್ಲಿರುವಂತಹ ವಾಣಿಜ್ಯದಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಬೇಕು, ತನ್ನ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಹೇಳಿ ಅಜೆಂಡಾವನ್ನು ಸೆಟ್ ಮಾಡ್ತಿರೋ ಅಂಥದ್ದು. ಆಲ್ದೋ ಚೈನಾ ಇಸ್ ಪ್ರಮೋಟಿಂಗ್ ಓಪನ್ನೆಸ್ ಇನ್ ಟ್ರೇಡ್, ಈ ಎಲ್ಲ ರೀತಿಯಾಗಿ ಓಪನ್ನೆಸ್ಸನ್ನು ಟ್ರೇಡ್ನಲ್ಲಿ ವ್ಯಾಪಾರದಲ್ಲಿ ಅದು ಪ್ರಮೋಟ್ ಮಾಡಿದರೂ ಕೂಡ ಸೊ ಕೆಲವೊಂದು ಆ್ಯಕ್ಷನ್ಸ್ಗಳು ಅದರ ಚೈನಾದ ವಿರುದ್ಧವಾಗಿಯೇ ಕೂಡ ಆ್ಯಕ್ಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದರೆ ಚೈನಾ ಏನು ಮಾಡಿದೆ ಅಂತ ಹೇಳಿದರೆ, ಬೀಫ್ ಆಗಿರ್ಬೋದು, ವೈನ್ ಆಗಿರ್ಬೋದು, ಬಾರ್ಲೆ ಏನು ಆಸ್ಟ್ರೇಲಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಿತ್ತು ಚೈನಾಗೆ, ಅದನ್ನು ರಿಸ್ಟ್ರಿಕ್ಟ್ ಮಾಡಿದೆ. ಈ ಎಲ್ಲ ರಿಸ್ಟ್ರಿಕ್ಷನ್ಸ್ಗಳು ಕೂಡ ಏನಾಗ್ತಿದೆ ಅಂದರೆ ಸಮ್ವೇರ್ ಚೈನಾದ ಓಪನ್ನೆಸ್ ಆಫ್ ಟ್ರೇಡಿಗೆ ಒಂದು ಬ್ಯಾರಿಯರ್ ಆಗಿ ಕಾಡ್ತಿರೋ ಅಂಥದ್ದು. ಸೊ ಇದು ಚೈನಾಸ ಸ್ಟ್ಯಾಂಡ್ ಈ ಒಂದು ಅಪೆಕ್ ರಿಲೇಟೆಡ್ ಅಥವಾ ಈ ಒಂದು ಸಮ್ಮಿಟ್ನ ರಿಲೇಟೆಡ್ ಅಂತಲೇ ಅನ್ಬೋದು. ಇಲ್ಲಿ RCEP ಅಥವಾ RCEP ಅಂತ ಹೇಳ್ತೀವಿ, ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ, ಇದ್ರ ಬಗ್ಗೆ ನಾವು ಈಗ ತಿಳಿತಾ ಹೋಗೋಣ. ಸೊ ಇದನ್ನ RCEPನ ನಾವು ಲಾರ್ಜೆಸ್ಟ್ ರೀಜನಲ್ ಟ್ರೇಡಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಈ ದಿನದವರೆಗೂ ಕೂಡ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೀಜನಲ್ ಟ್ರೇಡಿಂಗ್ ಅಗ್ರಿಮೆಂಟ್. ಈ RCEP ಅನ್ನು ಒರಿಜಿನಲಿ ನೆಗೋಷಿಯೇಟ್ ಮಾಡಿದ್ದು 16 ಕಂಟ್ರೀಸ್ಗಳು ಸೇರಿ, ಅಲ್ಲಿ ಯೂಶಲಿ ಅದನ್ನ ಇದು ಮಾಡಿದ್ದು. ಸೊ ಈ 16 ಕಂಟ್ರೀಸ್ಗಳಲ್ಲಿ ಏಷ್ಯನ್ ಮೆಂಬರ್ಸ್ಗಳಿದ್ದಾರೆ, ಸೊ ಅದು 10 ಅಂತ ಹೇಳ್ತೀವಿ. ಇನ್ನು ಉಳಿದದ್ದು ಸೊ ಯಾರೆಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳಿಗೆ ಸೈನನ್ನು ಹಾಕಿದ್ದಾರೆ ಸೊ ಅವರು, ಸೊ ಯೂಶಲಿ ಏಷ್ಯನ್ ಮೆಂಬರ್ಸ್ ಪ್ಲಸ್ ಇನ್ನು ಮಿಕ್ಕಿರೋಂತಹ 6 ದೇಶಗಳು ಸೇರಿ ಈ ಒಂದು RCEP ಆಗಿರೋವಂಥದ್ದು. ಇನ್ನು ಏಷ್ಯನ್ ಮೆಂಬರ್ಸ್ಗಳು ಹಾಗೆ ಇನ್ನು ಮಿಕ್ಕಂತಹ 6 ದೇಶಗಳು ಯಾವಾಗೆಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಇದೆ ಅಂತಂದರೆ ಆಸ್ಟ್ರೇಲಿಯಾ, ಚೈನಾ, ಕೊರಿಯಾ, ಜಪಾನ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡಿಯಾ, 6 ದೇಶಗಳಲ್ಲಿ ಕೂಡ ಇದು ಇರೋವಂಥದ್ದು. ಸೊ ಮೇನ್ ಪರ್ಪಸ್ ಏನಂತ ಅಂದರೆ, ಮೇನ್ ಪರ್ಪಸ್ ಏನು RCEP ಫಾರ್ಮೇಷನ್ ಆಯಿತು, ಈ ಫಾರ್ಮೇಷನ್ ಆಗಿದ್ದು 2011ರಲ್ಲಿ ಈ RCEP. ಸೊ ಇದು ಮೇನ್ ಪರ್ಪಸ್ ಫಾರ್ಮೇಷನ್ ಆಗಿದ್ದು ಏನಕ್ಕೆ ಅಂತಂದರೆ, ಏನೆಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳಿರುತ್ತೆ ಅಥವಾ ಪ್ರಾಡಕ್ಟ್ಸ್ಗಳಿರುತ್ತೆ ಅದು ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ವಿತೌಟ್ ಎನಿ ಬ್ಯಾರಿಯರ್ಸ್ ಅಂದರೆ ಫ್ರೀ ಫ್ಲೋ ಆಗಬೇಕು ಅಂತಹ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ಗಳು ಅಂತ ಹೇಳಿ ಈ ಒಂದು RCEP. ಸೊ ವಿತೌಟ್ ಎನಿ ಬ್ಯಾರಿಯರ್ಸಲ್ಲಿ ಟ್ರೇಡ್ ನಡಿಬೇಕು ಅಂತ ಹೇಳಿ ಈ RCEP ಫಾರ್ಮೇಷನ್ ಆಯಿತು ಅಕ್ರಾಸ್ ದ ರೀಜನ್ಸ್ಗಳಲ್ಲಿ. ಸೊ ಯಾವೆಲ್ಲ ಮೆಂಬರ್ಶಿಪ್ಸ್ಗಳು ಆಗಿರುತ್ತೆ ಸೊ ಈ RCEPನಲ್ಲಿ ಅಂತಹ ಮೆಂಬರ್ಸ್ಗಳು ಟ್ರೇಡ್ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಬ್ಯಾರಿಯರ್ಸ್ಗಳು ಉಂಟಾಗಬಾರ್ದು, ಸೊ ಈಸಿಯಾಗಿ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದೇ ಈ ಒಂದು ಮೇನ್ ಪರ್ಪಸ್ RCEP. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೀಜನಲ್ ಟ್ರೇಡಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಈ RCEPನ ನೋಡೋದಿದ್ರೆ ನಮ್ಮ ಇಂಡಿಯಾ ಇದಕ್ಕೆ ಮೆಂಬರಾ ಇಲ್ವಾ ಅಂತಂದರೆ ನೋ, ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಅಂತ ಹೇಳ್ತೀವಿ. ಯಾವೆಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳಿದ್ದಾರೆ ಅದ್ರ ಜೊತೆಗೆ ಇದು ಮಾತುಕತೆಗಳಾಗಿರ್ಬೋದು, ಬಟ್ ನಮ್ಮ ಇಂಡಿಯಾ ಇದು ಪ್ರಸ್ತುತವಾಗಿ ಇದಕ್ಕೆ ಮೆಂಬರ್ಶಿಪ್ಪನ್ನು ಆಗಿಲ್ಲ, ಸೊ ತಗೊಂಡಿಲ್ಲ. ಸೊ ಯೂಶಲಿ ಈ ಫಾರ್ಮೇಷನ್ ಆಗಿದ್ದು, ಸೊ ಫಸ್ಟ್ ಫಾರ್ಮೇಷನ್ ಆಗಿದ್ದು RCEP ಬಲಿ ಇಂಡೋನೇಷ್ಯಾದಲ್ಲಿ 2011ನಲ್ಲಿ ಇದು ಫಾರ್ಮೇಷನ್ ಆಗಿದ್ದು. ಸೊ ನೆನ್ಪು ಮಾಡ್ಕೊಬೇಕಾಗಿರೋದಿಲ್ಲಿ ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಆಫ್ RCEP ಆ್ಯಂಡ್ ಆಲ್ಸೋ ಅಪೆಕ್ಕಿನ ಮೆಂಬರು ಕೂಡ ಇಂಡಿಯಾ ಅಲ್ಲ ಅಂತ ಹೇಳ್ತೀವಿ. ಸೊ
ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯು ಆಲ್. ಸೊ ಅಪೆಕ್ ಅಂತಂದೇನು, RCEP ಅಂತಂದೇನು, ಇಂಡಿಯಾ ಇಸ್ ಮೆಂಬರ್ ಆರ್ ನಾಟ್, ಸೊ ಈ ವರ್ಚುವಲ್ ಸಮಿಟ್ನಲ್ಲಿ ಕೀ ಫೈಂಡಿಂಗ್ಸ್ಗಳು ಏನೇನಾಯಿತು, ಸೊ ಹಾಗೆ ಈ ಕೀ ಫೈಂಡಿಂಗ್ಸ್ನಲ್ಲಿ ನಾವು 3 ಇಂಪಾರ್ಟೆಂಟ್ ನೋಟ್ ಮಾಡ್ಕೊಬೇಕು. ಒನ್ ಈಸ್ ಪುಟ್ರಾಜಯ ವಿಷನ್ 2040 ಒಂದು ಹೇಳ್ತೀವಿ, ಹಾಗೆ FTAP ಅಜೆಂಡಾ ಅಂತ ಹೇಳ್ತೀವಿ, ಹಾಗೇನೇ ಇನ್ನೊಂದನ್ನು ನಾವು ನೋಡೋದಿದ್ರೆ ಸೊ ಯಾವುದು ಅಪೆಕ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಎಕಾನಮಿ ರೋಡ್ ಮ್ಯಾಪ್ ಅಂತ ಹೇಳ್ತೀವಿ. ಈ 3 ಕೂಡ ನಮಗೆ ಈ ಒಂದು ವರ್ಚುವಲ್ ಸಮಿಟ್ ಏನಾಯಿತು ಅಪೆಕ್ದು, ಸೊ ಅದರಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಆಗಿ ಕಂಡು ಬಂದಿದ್ದಂಥದ್ದು. ಸೊ ಇದು ನಮಗೆ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೈನ್ಸ್ ಎರಡಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್.